ನಮಗೆ ಬೇಕಾದಂತಹ ತರಕಾರಿಗಳನ್ನು ನಾವೇ ಬೆಳೆದ್ರೆ ಎಷ್ಟು ಚಂದ ಅಲ್ವಾ. ನಗರ ಭಾಗಗಳಲ್ಲಿ ಅಂದರೆ ಪೇಟೆ ಮನೆಗಳಲ್ಲಿ ಇರುವಂತಹ ನಿರ್ದಿಷ್ಟವಾದಂತಹ ಸ್ಥಳಾವಕಾಶದಲ್ಲಿ ಇವರು ತಾರಸಿ ಕೃಷಿಯನ್ನು ಮಾಡಿದ್ದಾರೆ. ಇವರು ಕ್ಯಾಂಪ್ಕೋದ ಉದ್ಯೋಗಿ ಆಗಿರ್ತಾರೆ. ತಮ್ಮ ಬಿಡುವಿನ ವೇಳೆಯಲ್ಲಿ ತಾರಸಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಬನ್ನಿ, ನಾವಿವತ್ತು ರಮೇಶ್ ನೆಗಳಗುಳಿಯವರ ಮನೆಯಲ್ಲಿದ್ದೇವೆ. ನೇರವಾಗಿ ಅವರನ್ನು ಮಾತನಾಡಿಸಿಕೊಂಡು ಬರುವ. ಈಗ ಪೇಟೆಯಲ್ಲಿ ತುಂಬ ಕಡಿಮೆ ಜಾಗ ಇರ್ತದೆ. ಇರುವಂತಹ ಸ್ವಲ್ಪ ಜಾಗದಲ್ಲಿ ಹೇಗೆ ನಾವು ಕೃಷಿ ಮಾಡ್ಬೋದು ಮತ್ತೆ ಟೆರೆಸ್ ಗಾರ್ಡನಿಂಗ್ ಎಲ್ಲ ಹೇಗೆ ಮಾಡ್ಬೋದು? ಅಂದ್ರೆ ಅದೇ ನಮಗೆ 4 ಸೆನ್ಸ್ ಜಾಗ ಇರುದು. ಅದರಲ್ಲಿ ನಾವು ಎಷ್ಟು ಸಾಧ್ಯ ಅಷ್ಟು ಮಾಡ್ತಿದ್ದೇವೆ. ಅಂದ್ರೆ ಹೊರಗಡೆಯಿಂದ ಕಡಿಮೆ ನಾವು ತರುವುದು. ಯಾವ್ದೆಲ್ಲ ಮಾಡ್ಬೋದಂತ ಆದಷ್ಟು ಮಾಡ್ತಿದ್ದೇವೆ. ಸಂಪೂರ್ಣವಾಗಿ ಸಾವಯವವಾಗಿ ಹೀಗೆ ಮನೆಯಲ್ಲೇ ನಾವೇ ಬೆಳ್ಕೊಂಡ್ರೆ ಆರೋಗ್ಯಕ್ಕೂ ಒಂದು ಉತ್ತಮವಾದ ತರಕಾರಿ ಸಿಗ್ತದೆ. ಹೌದೌದು. ಅಂದ್ರೆ ನಾವು ಈಗ ಪೇಟೆಯಿಂದ ತಂದ್ರೆ 1 ವಾರ ಕೂಡ ಕೆಡುವುದಿಲ್ಲ ಅದು. ಇದು ನಮಗೆ ಜಾಸ್ತಿ ಸಮಯ ಇಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಆರೋಗ್ಯಕ್ಕೆ ಒಳ್ಳೆದಾಗ್ತದೆ. ಕೆಲವರು ಹೇಳ್ತಾರೆ ನಮ್ಮಂದ ತರಕಾರಿ ಕೊಂಡೋದವರು ಬಾರಿ ಒಳ್ಳೇದಿದೆ, ಹೊರಗಿಂದ ರುಚಿ ಚೆನ್ನಾಗಿದೆ. ಅಂದ್ರೆ ನಾವು ಸಾವಯವ ಹಾಕುವ ರುಚಿ ಕೂಡ ಒಳ್ಳೇದಿರ್ತದೆ. ಟೆರೆಸ್ ನ ಮೇಲೆ ನಾವೀಗ ತರಕಾರಿ ಮಾಡಬಹುದು, ಮತ್ತೆ ಹೂವಿನ ಗಿಡ ಎಲ್ಲ ಬೆಳೆಸಬಹುದು. ಇದಕ್ಕೆಲ್ಲ ಮುಖ್ಯವಾಗಿ ಏನು ಬೇಕಾಗ್ತದೆ? ಅಂದ್ರೆ ನಾವು ಟ್ಯಾರಿಸಿಗೆ ತಾಗದಾಗೆ ಇಡ್ಬೇಕಂದ್ರೆ ಕೆಳಗೆ ಟ್ಯಾರಿಸಿ ಪಸ ಬರದಾಗೆ. ಮತ್ತೆ ಅಂದ್ರೆ ನಮ್ಗೆ ಗ್ರೋ ಬ್ಯಾಗ್ ಪೇಟೆಯಲ್ಲಿ ಸಿಗ್ತದೆ. ಅದು ಮತ್ತೆ ನಾವು ಕೋಕೋ ಪಿಟ್ ಮತ್ತೆ ಸ್ವಲ್ಪ ಇದು ಹೀಗೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಲೂಸ್ ಇರ್ತದೆ, ಗಟ್ಟಿ ಆಗುದಿಲ್ಲ. ಅಂದ್ರೆ ನೀರು ಹಾಕುವಾಗ ಅದು ಬಿಸಿ ಜಾಸ್ತಿ ಅಲ್ಲ, ಆದ್ರೆ ಸಂಜೆವರೆಗೆ ಅದು ನೀರಿನ ಪಸ ಇರ್ತದೆ. ಹಾಗಾಗಿ ಎಂತ ಗೋಡೆಗೆ ಏನಾಗುದಿಲ್ಲ. ಅಂದ್ರೆ ನಾವು ಸ್ಟ್ಯಾಂಡ್ ಇರ್ತೇವೆ, ಚಿನ್ನಕ್ಕೆ ಸ್ಟ್ಯಾಂಡ್ ಅನ್ನು ಉಪಯೋಗಿಸಿ. ಹೌದೌದು ಸರ್, ಇದೆಲ್ಲ ಎಲ್ಲಿ ಸಿಗ್ತದೆ? ಇದೆಲ್ಲ ಆನ್ಲೈನ್ ತರಿಸ್ತೇವೆ. ಎಲ್ಲ ಬೇಕಾದಂತಹ ವಸ್ತುಗಳೆಲ್ಲ ಆನ್ಲೈನ್ ಚಿನ್ನದ ಆನ್ಲೈನ್ ಸಿಗ್ತದೆ. ಸುಮಾರು 4.5 ಸೆಂಟ್ಸ್ ಜಾಗ ಅಂತ ಹೇಳಿದ್ರಿ. ಇದನ್ನು ಸಂಪೂರ್ಣವಾಗಿ ನೀವು ಉಪಯೋಗಿಸಿಕೊಂಡಿದ್ದೀರಾ? ಹೌದೌದು. ನಮಗೆ ಅಂದ್ರೆ ಕೆಳಗೆ ಕೂಡ ಸ್ವಲ್ಪ ಅಂಗಳ ಇದೆ, ಅದರಲ್ಲಿ ಕೂಡ ಸಾಧ್ಯವಾದಷ್ಟು ಹೂವಿನ ಗಿಡಗಳನ್ನ ಇಟ್ಟಿದೆ. ಮೇಲೆ ಕೂಡ ಎಲ್ಲಿಯೂ ಖಾಲಿ ಅಂತ ಬಿಡ್ಲಿಲ್ಲ, ಎಲ್ಲಾ ಕಡೆ ಗಿಡಗಳನ್ನ ನೆಟ್ಟಿದೆ. ಹಣ್ಣು ಆಗ್ಲಿ, ತರಕಾರಿ ಆಗ್ಲಿ, ಹೂವಿನ ಗಿಡ ಎಲ್ಲ ನೆಟ್ಟಿದೆ. ಈಗ ನಾವು ನೆಟ್ಟು ಮಾಡಿದಾಗ ಅದರಲ್ಲಿ ಆಗುವಂತಹ ತರಕಾರಿಗಳನ್ನು ನೋಡುವಾಗ ಎಷ್ಟು ಖುಷಿ ಆಗ್ತದೆ. ಅದೇ, ಅದರಲ್ಲಿ ಒಂದು ತರಕಾರಿ ಆದ್ರೂ ನಮಗೆ ಒಂದು ನಾವು ಮಾಡಿದಂತ ಖುಷಿ ಇರ್ತದೆ ಚೆನ್ನಾಗಿ. ಈ ಟೆರೆಸ್ ಮೇಲೆ ತರಕಾರಿ ಬೆಳೆಯುವುದು ಮತ್ತೆ ಹೂ ಗಿಡಗಳನ್ನೆಲ್ಲ ಬೆಳೆಸಲಿಕ್ಕೆ ಎಷ್ಟು ಸಮಯವನ್ನು ಶುರು ಮಾಡಿದ್ರಿ? ಒಂದು 3 ವರ್ಷ ಆಯ್ತು. ಅಂದ್ರೆ ಮೊದಲಿಗೆ ನಾನು ಸ್ವಲ್ಪ ಮಾಡ್ತಿದ್ದೆ, ಆಮೇಲೆ ಕೆಲವರು ಈ ಯೂಟ್ಯೂಬ್ ಎಲ್ಲ ಮಾಹಿತಿ ಸಿಕ್ಕಿ ನಮಗೆ ಕೆಲವು ಜಾಸ್ತಿ ಮಾಡ್ಲಿಕ್ಕೆ ಆಸಕ್ತಿ ಬಂತು. ಈಗ ಇಲ್ಲಿ ಟೆರೆಸ್ ಮೇಲೆ ಏನೆಲ್ಲ ಮಾಡ್ತಾ ಇದ್ದೀರಿ? ಮಲ್ಲಿಗೆ ಮತ್ತೆ ತರಕಾರಿ ಮತ್ತೆ ಮೂಲಂಗಿ ಮತ್ತೆ ಹಣ್ಣು ಕೆಲವು ಎಲ್ಲ ಸಂಪೂರ್ಣ ಸಾವಯವ, ಬೇರೆ ಏನು ಹಾಕುದಿಲ್ಲ. ಕ್ರಿಮಿಕೀಟ ಯಾವ್ದು ಬಂದ್ರೆ ಅದೇ ಸಾವಯವ ಇದು ಮಾಡುದು, ಯಾವ್ದು ರಾಸಾಯನಿಕ ಉಪಯೋಗ ಮಾಡುದು. ಈಗ ನಿಮ್ಮ ಈ ಟೆರೆಸ್ನ ಕೃಷಿ ಹೇಗುಂಟು? ಈಗ ಚೆನ್ನಾಗಿದೆ. ಅಂದ್ರೆ ಹುಳಗಳ ಬಾಧೆ ಜಾಸ್ತಿ, ನಮ್ಗೆ ರಾಸಾಯನಿಕ ಯಾವ್ದು ಹಾಕುದಿಲ್ಲ, ಆಗ ಅದು ನಿಯಂತ್ರಣ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಸಾವಯವ ಅಂತ ಹೇಳಿದ್ರೆ ಯಾವ್ದೆಲ್ಲ ಉಪಯೋಗಿಸಿ ನೀವು ರೋಗಗಳನ್ನು ನಿರ್ವಹಿಸುವಂತದ್ದು? ಕೈಬೇವಿನ ಎಣ್ಣೆ ಸಿಗ್ತದೆ, ಮತ್ತೊಂದು ಹ್ಯಾಂಡ್ ವಾಶ್, ಅದನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೇವೆ. ಒಂದು ವಾರದಲ್ಲಿ 2-3 ಸಲ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ತರಕಾರಿಯಲ್ಲಿ ಏನೆಲ್ಲ ಬೆಳಿತೀರಿ ನೀವು ಇಲ್ಲಿ? ಮೂಲಂಗಿ ಮತ್ತೆ ಸೋರೆಕಾಯಿ ಮತ್ತೆ ಬೆಂಡೆಕಾಯಿ, ಅಲಸಂಡೆ, ತೊಂಡೆ. ಈಗ ಮನೆಗೆ ಬೇಕಾದಷ್ಟು ತರಕಾರಿ ಇಲ್ಲಿ ಟೆರೆಸ್ ಅಲ್ಲಿ ಸಿಗ್ತದೆ? ಎಲ್ಲ ಹೆಚ್ಚಿನ ಸಿಗ್ತದೆ. ಕೆಲವೊಮ್ಮೆ ಟೊಮೆಟೊ ಅಂತ ಮಾತ್ರ. ಟೊಮೆಟೊ ಕೂಡ ಕಳೆದ ವರ್ಷ ಮಾಡ್ತಾ ಇದ್ದೀವಿ, ಈ ಸಲ ಮಾಡ್ಲಿಲ್ಲ. ನನಗೆ ಫ್ರೀ ಸಿಗುವಾಗ ನಾನು ಕೆಲವು ಈ ತರಕಾರಿಗಳನ್ನು ಬೆಳೆಸ್ತೇನೆ. ಮತ್ತೆ ಮನೆಯವರು ಸಹಕಾರ ನೀಡ್ತಾರೆ. ಅಂದ್ರೆ ಬೆಳಿಗ್ಗೆ ನಾವು ಫ್ರೀ ಇರುವಾಗ ನಾನೇ ನೀರೆಲ್ಲ ಹಾಕ್ತೇನೆ, ಇಲ್ಲದ್ರೆ ಮನೆಯವರು ಸಹಕಾರ ಮಾಡಿ ಎಲ್ಲ ಗೊಬ್ಬರ ಎಲ್ಲ ಹಾಕ್ತಾರೆ. ಅವರು ದಿನದಲ್ಲಿ 1 ಗಂಟೆ ಬೇಕಾಗ್ತದೆ ಡೈಲಿ. ಅದನ್ನೊಮ್ಮೆ ನೋಡ್ತಾ ಇದ್ರೆ ಮಾತ್ರ ಯಾವುದು ಚೆನ್ನಾಗಿರ್ತದೆ. ಅದು 1-2 ದಿವಸ ಬಿಟ್ರೆ ಅದು ಏನಾದ್ರು ಹುಳ ಅದೇನೋ ಬಂದು ಹೋಗ್ತದೆ. ದಿನದಲ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಟೈಮ್ ಕೊಡ್ಬೇಕಾಗ್ತದೆ. ನಾವು ಟೈಮ್ ಕೊಟ್ಟಷ್ಟು ಅದು ಚೆನ್ನಾಗಿರ್ತದೆ. ನೀವು ಇಲ್ಲಿ ಈಗ ಯಾವ ರೀತಿಯಲ್ಲೆಲ್ಲ ಹೂವಿನ ಗಿಡಗಳನ್ನೆಲ್ಲ ನೆಟ್ಟಿದ್ದೀರಿ? ಅಂದ್ರೆ ಹೂವಿನ ಗಿಡವನ್ನೆಲ್ಲ ಈಗ ನಮಗೆ ಕ್ಯಾಂಪ್ಕೋದಲ್ಲಿ ಇದು ತುಪ್ಪ ಇದೆಲ್ಲ ಬರ್ತದೆ, ಅದನ್ನ ನಾವು ಕ್ಯಾನ್ ತಂದು ಅದನ್ನ ವೇಸ್ಟ್ ಕ್ಯಾನ್ಗಳು ಅದನ್ನ ಬಾಯಿ ಕಟ್ ಮಾಡಿ ಅದು ನಮಗೆ 2 ಲಾಭ ಆಗ್ತದೆ. ಒಂದು ಅದನ್ನ ನೆಡ್ಲಿಕ್ಕೆ ಆಗ್ತದೆ, ಇನ್ನೊಂದರಲ್ಲಿ ಇಂತ ಹೂವಿನ ಗಿಡ ಅದರ ಮುಚ್ಚಳದಲ್ಲಿ ನೆಡ್ಲಿಕ್ಕೆ ಆಗ್ತದೆ. ಮತ್ತೆ ಅದೇ ಅಡಿಗೆ ನಾವು ಚಿನ್ನದಕ್ಕೆ ಸ್ಟ್ಯಾಂಡ್ ಹಾಕಿದ್ದೇವೆ, ಅಂದ್ರೆ ಅದು ನೆಲ ಮತ್ತು ಇದಕ್ಕೂ ಟಚ್ ಆಗಬಾರ್ದು ಅಂತ. ಅದು ಕೂಡ ಅದು ಆನ್ಲೈನ್ ತರಿಸ್ತೇವೆ. ಸುಮಾರು ಇದೀಗ ಎಷ್ಟು ಗಿಡಗಳೆಲ್ಲ ಇರ್ಬೋದು? ಒಂದು 30-40 ಬಗೆಯದಿರ್ಬೋದು. ಅಷ್ಟು ವೆರೈಟಿ ಬೇರೆ ಬೇರೆ ವೆರೈಟಿ ಇದೆ. ಈಗ ಪೇಟೆಯಲ್ಲಿರುವವರಿಗೆ ಹೀಗೆ ಟೆರೆಸ್ ಅಲ್ಲಿ ಮಾಡ್ಬೇಕು ಅಂತ ಇರ್ತದೆ, ಅಂಥವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ, ನಮ್ಮಲ್ಲಿ ಎಷ್ಟು ಸ್ಥಳ ಉಂಟು ಅದರಲ್ಲಿ ನಾವು ಈ ರೀತಿ ಉಪಯೋಗಿಸ್ಬೋದು. ಅಂದ್ರೆ
ಇದು ಈ ಸಣ್ಣ ಸಣ್ಣ ಗ್ರೋ ಬ್ಯಾಗ್ ಅಲ್ಲಿ ಎಷ್ಟು ನೆಡ್ಬೋದು ಅಷ್ಟನ್ನು ನೆಡ್ಬೋದು. ಅಂದ್ರೆ ನಮಗೆ ಇರುವುದಷ್ಟೇ ಜಾಗ, ಅದರಲ್ಲಿ ಎಷ್ಟು ಯುಟಿಲೈಸ್ ಮಾಡ್ಬೋದು ಅಂತ ನಾವು ಇದು ಮಾಡಿ ತೋರಿಸ್ಬೋದು. ಅದೇ ನಮ್ಮ ಅಲ್ಲಿ ಎಷ್ಟು ಜಾಗ ಉಂಟು ಅದನ್ನು ಯಾವ ರೀತಿ ತರಕಾರಿ ಅಂದ್ರೆ ಎಲ್ಲ ಬೆಳೆಸುವುದಂತಲ್ಲ, ನಮಗೆ ಮನೆಗೆ ಬೇಕಾದಷ್ಟು ಬೆಳೆಸಬಹುದು ಅಂತ. ಅವರವರು ಬೆಳೆಸಿಕೊಂಡ್ರೆ ಅಷ್ಟು ಅಷ್ಟೇ, ಅದರಷ್ಟು ಉತ್ತಮ ಯಾವುದಿಲ್ಲ. ಅಂದ್ರೆ ನಮಗೆ ರಾಸಾಯನಿಕದಿಂದ ಸ್ವಲ್ಪ ಮುಕ್ತಿ ಪಡೆಯಬಹುದು ಅಂತ. ಯಾವುದೇ ಕೆಲಸ ಮಾಡಬೇಕಾದ್ರೂ ಜೀವನದಲ್ಲಿ ಮನಸ್ಸು ಮತ್ತು ಆಸಕ್ತಿ ಮುಖ್ಯ. ಇವೆರಡಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಯಾವ ರೀತಿಯಲ್ಲಿ ತಮಗೆ ಬೇಕಾದಂತಹ ತರಕಾರಿಯನ್ನು ಸಣ್ಣ ರೀತಿಯಲ್ಲಿ ಮನೆಯಲ್ಲೇ ಯಾವ ರೀತಿ ಬೆಳಿಬೋದು ಅಂತ ಹೇಳಿ ಇವತ್ತಿನ ವಿಡಿಯೋಲಿ ನೋಡಿದೆವು. ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿ ಭಾವಿಸ್ತೇನೆ. ನೋಡ್ತಾ ಇರಿ ಕನ್ನಡ ವಿಪ್ಲವ ನ್ಯೂಸ್. ನಮಸ್ಕಾರ.